ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗ ಮಮ ಗರಿ ಧನಿ ರೆ ಸರಿ ನಿಮ್ಗೆ ಏನಾದ್ರೂ ಟಯರ್ಡ್ನೆಸ್ ಅಂತ ಅನಿಸ್ತು, ಎನರ್ಜಿ ಏನಾದ್ರೂ ಡ್ರಾಪ್ ಆಗಿರೋ ತರ ಫೋಕಸ್ ಮಾಡಕ್ ಆಗ್ತಾ ಇಲ್ಲ, ಮೆಂಟಲಿ ತುಂಬಾ ಡ್ರೈನ್ ಆಗ್ತಾ ಆಯಾಸ ಬಂದ್ಬಿಡುತ್ತೆ, ಅದು ಲೋ ಎನರ್ಜಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸೈಲೆಂಟ್ ಆಗಿ ಫೇಸ್ ಮಾಡ್ತಾ ಇದ್ದಾರೆ, ಈ ಎನರ್ಜಿ ಡ್ರಿಂಕ್ಸ್ ಗಳನ್ನ ಕುಡಿತಾರೆ ಅಂತ ಹೇಳ್ತಾ ಇರ್ತಾರೆ. ಸೊ ಇದಕ್ಕೆಲ್ಲ ಕಾರಣಗಳು ಏನಿರಬಹುದು? ನಮಸ್ಕಾರ ವೀಕ್ಷಕರೇ, ನಾನು ಪಲ್ಲವಿ ಕುಲಕರ್ಣಿ. ಈ ಒಂದು ಕಾರ್ಯಕ್ರಮನ ಒಂದು ಸರಳ ಪ್ರಶ್ನೆಯೊಂದಿಗೆ ಪ್ರಾರಂಭಿಸೋಣ ಅನ್ಕೊಂಡಿದ್ದೀನಿ. 7 ರಿಂದ 8 ತಾಸು ಮಲಗಿದ್ರು ಕೂಡ ನಿಮ್ಗೆ ಏನಾದ್ರೂ ಟಯರ್ಡ್ನೆಸ್ ಅಂತ ಅನಿಸ್ತಾ ಇದೆಯಾ, ಅಥವಾ ನಿಮ್ಗೆ ಎನರ್ಜಿ ಏನಾದ್ರೂ ಡ್ರಾಪ್ ಆಗಿರೋ ತರ ಅನಿಸ್ತಾ ಇದೆಯಾ, ಅಥವಾ ಸ್ಟೆಮಿನಾ ಏನಾದ್ರೂ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆಯಾ, ಮುಂಚಿನ ತರ ಲವಲವಿಕೆಯಿಂದ ಇರಕ್ ಆಗ್ತಾ ಇಲ್ಲ, ಫೋಕಸ್ ಮಾಡಕ್ ಆಗ್ತಾ ಇಲ್ಲ, ಮೆಂಟಲಿ ತುಂಬಾ ಡ್ರೈನ್ ಆಗ್ತಾ ಇದೀನಿ ಅಂತ ಏನಾದ್ರೂ ಅನಿಸ್ತಾ ಇದೆಯಾ? ಈ ಎಕ್ಸ್ಪೀರಿಯನ್ಸ್ ನ ನೀವು ಮಾಡಿದ್ರೆ ಇದು ನೀವು ಮಾತ್ರ ಅಲ್ಲ, ಇವತ್ತಿನ ದಿನಗಳಲ್ಲಿ ಸಾವಿರಾರು ಜನ ಈ ಒಂದು ಸಮಸ್ಯೆನ ಸೈಲೆಂಟ್ ಆಗಿ ಫೇಸ್ ಮಾಡ್ತಾ ಇದ್ದಾರೆ. ಅದು ಲೋ ಎನರ್ಜಿ ಇರಬಹುದು, ಅಥವಾ ಲೋ ಸ್ಟೆಮಿನಾ ಇರಬಹುದು, ಅಥವಾ ಆಯಾಸ ಕೂಡ ಆಗಿರಬಹುದು. ಆದ್ರೆ ಜನ ಇದನ್ನ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ, ನಾರ್ಮಲ್ ಆಗಿ ಇದನ್ನ ಟ್ರೀಟ್ ಮಾಡ್ತಾರೆ. ಈ ಸಮಸ್ಯೆಗೆ ಪರಿಹಾರ ಹೇಗ್ ಹುಡುಕ್ತಾರೆ ಅಂದ್ರೆ ಕ್ವಿಕ್ ಆಗಿ ಅದಕ್ಕೆ ರಿಲೀಫ್ ಸಿಗ್ಬೇಕು ಅನ್ನೋಂಥದ್ದು. ಅದಕ್ಕೋಸ್ಕರ ಏನೇನ್ ಮಾಡ್ತಾರೆ? ಕಾಫಿ ಕುಡಿತಾರೆ, ಈ ಎನರ್ಜಿ ಡ್ರಿಂಕ್ಸ್ ಗಳನ್ನ ಕುಡಿತಾರೆ, ಮತ್ತೆ ಇನ್ಸ್ಟೆಂಟ್ ಸಪ್ಲಿಮೆಂಟರೀಸ್ ಗಳನ್ನ ತಗೊಳ್ತಾರೆ. ಈ ಸಪ್ಲಿಮೆಂಟರೀಸ್ ಇರಬಹುದು, ಅಥವಾ ಕಾಫಿ ಕುಡಿಯೋದ್ರಿಂದ ಇರಬಹುದು, ಅಥವಾ ಎನರ್ಜಿ ಡ್ರಿಂಕ್ಸ್ ಗಳನ್ನ ಕುಡಿಯೋದ್ರಿಂದ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ ಅಂತ ನಿಮ್ಗೆ ಏನಾದ್ರೂ ಅನ್ಸುತ್ತಾ? ಖಂಡಿತ ಇಲ್ಲ. ಹಾಗಿದ್ರೆ ಇದಕ್ಕೆಲ್ಲ ಶಾಶ್ವತ ಪರಿಹಾರ ಏನು? ಅದನ್ನ ನಮ್ಗೆ ಎಲ್ರಿಗೂ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಖ್ಯಾತ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ರಾಘವೇಂದ್ರ ವೈ ಸರ್ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸರ್. ಸರ್, ಇತ್ತೀಚೆಗೆ ನಾನು ಮಾತಾಡ್ತಾ ಇದ್ದೆ, ತುಂಬಾ ಜನ ಇತ್ತೀಚೆಗೆ ಯುವಕರು ಇರಬಹುದು, ಅಥವಾ ಏಜ್ ಆಗಿರುವಂತವ್ರು ಕೂಡ ಇರಬಹುದು, ನಂಗೆ ಯಾವಾಗ್ಲೂ ಸ್ಟೆಮಿನಾ ಕಡಿಮೆ ಆಗ್ತಾ ಇದೆ, ಲವಲವಿಕೆಯಿಂದ ಇರಕ್ ಆಗ್ತಾ ಇಲ್ಲ, ಮುಂಚಿನ ತರ ತುಂಬಾ ನಡಿಯಕ್ ಆಗ್ತಾ ಇಲ್ಲ, ಆಯಾಸ ಬಂದ್ಬಿಡುತ್ತೆ, ಎನರ್ಜಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಇದಕ್ಕೆಲ್ಲ ಕಾರಣಗಳು ಏನಿರಬಹುದು ಸರ್? ಈಗಿನ ಒಂದು ಹೇಳಿದಾಗೆ ಆಹಾರ ಪದ್ಧತಿ, ಅದರಲ್ಲಿ ಸರಿಯಾದ ನ್ಯೂಟ್ರಿಷನ್ ಇರದೇ ಇರುವಂತದ್ದು. ಸೊ ಅವಾಗ ಸೆಲ್ಯುಲಾರ್ ಎನರ್ಜಿ ಕಮ್ಮಿ ಆಗ್ಬಿಟ್ಟು ಅವರಿಗೆ ಆಯಾಸಗಳು ಉತ್ಪತ್ತಿ ಆಗ್ತವೆ. ಹಾಗೆ ಹೈ ಸ್ಟ್ರೆಸ್ ಲೆವೆಲ್ ಅಲ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗದೆ ಇರೋಂತ ಒಂದು ಪದ್ಧತಿಯಿಂದನೂ ಅದಾಗಿರ್ಬೋದು. ಯಾವಾಗ ನ್ಯೂಟ್ರಿಷನ್ ಸರಿಯಾಗಿ ಸಿಗ್ತಾ ಇಲ್ಲ, ಓವರ್ ಆಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಹಾಗೆ ಬರ್ತಾ ಅವ್ರದ್ದು ಎಲ್ಲ ಧಾತುಕ್ಷಯಗಳು ಸ್ಟಾರ್ಟ್ ಆಗುತ್ತೆ. ಧಾತುಕ್ಷಯ ಅಂದ್ರೆ ಸಪ್ತ ಧಾತುಗಳು: ರಸ, ರಕ್ತ, ಮಾಂಸ, ಮೇದ, ಮಜ್ಜ, ಅಸ್ಥಿ ಮತ್ತೆ ಶುಕ್ರ, ಲಾಸ್ಟ್ ಓಜಸ್. ಓಜಸ್ ಅನ್ನೋದು ಓಜಸ್ತು ತೇಜೋ ಧಾತು ನಾಮ್ ಅಂತ ಹೇಳಿ, ಅಂದ್ರೆ ಓಜಸ್ ಅನ್ನೋದು ಎಲ್ಲಾ ಧಾತುಗಳ ಒಂದು ತೇಜಸ್. ಆ ತೇಜಸ್ ಚೆನ್ನಾಗಿತ್ತು ಅಂದ್ರೆ ಅವರಲ್ಲಿ ಏನಪ್ಪಾ ಅಂದ್ರೆ ಒಂದು ಹುಮ್ಮಸ್ ಇರುತ್ತೆ, ಆ ಎನರ್ಜಿ. ಓಜಸ್ ಅಂದ್ರೆ ಏನು ಸರ್? ಏನಿದು? ಅದೇ ತೇಜಸ್ಸು ಎಲ್ಲಾ ಧಾತುಗಳ ತೇಜಸ್ಸು. ನಿಮ್ಮ ಎಲ್ಲಾ ಧಾತುಗಳು ಸರಿಯಾಗಿದ್ರೆ, ಎಲ್ಲಾ ಧಾತುಗಳು ಪೋಷಣೆ ಚೆನ್ನಾಗಿದ್ರೆ ನಿಮ್ಮ ಓಜಸ್ ಚೆನ್ನಾಗಿರುತ್ತೆ. ಅಂದ್ರೆ ಅದನ್ನ ನಾವು ಎನರ್ಜಿ ಅಂತ ಹೇಳ್ಬೋದು. ಎನರ್ಜಿ ಅಂತ ಹೇಳ್ಬೋದು. ಅದನ್ನ 2 ತರ ಇರ್ತವೆ. ಒಂದು ಅಂದ್ರೆ ಒಂದು ಅಂಜಲಿ ಪ್ರಮಾಣ, ಅಂದ್ರೆ ಒಂದು ಕೈಯಲ್ಲಿ ಹಿಂಗಿಡಿದಾಗ ಅಷ್ಟು ಪ್ರಮಾಣದಲ್ಲಿ ಇಡೀ ದೇಹದಲ್ಲಿ. ಇನ್ನೊಂದು ಪ್ರಾಣ, ಅದು ಓಜಸ್ ಅನ್ನೋದು, ಅದು ಬಿಂದು 8 ಬಿಂದುಗಳು ಇರುತ್ತೆ, ಅದು ಹೃದಯ ಭಾಗ. ಟೋಟಲಿ ಅದು ಹೃದಯ ಭಾಗದಲ್ಲಿ ಇರುತ್ತೆ. ಆ ಎನರ್ಜಿನ ಆಗಿಂದಾಗ ಇಡೀ ದೇಹಕ್ಕೆ ಕೊಡುತ್ತೆ. ಅದನ್ನ ನಾವು ಪ್ರಮಾಣೀಕರಿಸಿಲ್ಲ ಆಗೋದು, ಬಟ್ ಹೇಳ್ಬೋದು ಓಜಸ್ ಅಂದ್ರೆ ಅದೊಂದು ಸ್ಟಾಮಿನಾ ಅಂತ ಅನ್ಕೊಳ್ಳಿ. ಓವರ್ ಆಲ್ ಸ್ಟಾಮಿನಾ ಆಫ್ ಸಪ್ತಧಾತು ಅಂತ ಅನ್ಕೋಬಹುದು. ಸೊ ಅದೊಂದು ಸ್ಟಾಮಿನಾ. ಆ ಸ್ಟಾಮಿನಾ ಜಾಸ್ತಿ ಯಾವಾಗ್ಲೂ ಇರಬೇಕು ಅಂದ್ರೆ ನಿಮ್ಮ ಸಪ್ತಧಾತುಗಳ ಪೋಷಣೆ ಚೆನ್ನಾಗಿ, ಸಪ್ತಧಾತುಗಳ ಪೋಷಣೆ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ನಿಮ್ದು ಜಠರಾಗ್ನಿ ಚೆನ್ನಾಗಿರ್ಬೇಕು, ಮತ್ತೆ ನೀವು ತಗೊಂಡಿರುವಂತ ಆಹಾರ ಪಚನ ಆಗ್ಬೇಕು, ಆ ಆಹಾರದಲ್ಲಿ ಎಲ್ಲಾ ಸತ್ವಗಳು ದೇಹಕ್ಕೆ ಸೇರಿಸಬೇಕು. ಅದಾದ್ಮೇಲೆ ಅದು ಅಸಿಮಿಲೇಷನ್ ಮತ್ತೆ ಅಬ್ಸಾರ್ಪ್ಷನ್ ಆಗ್ಬೇಕು. ಅದು ಯಾವ ಟಾರ್ಗೆಟ್ ಸೆಲ್ಗಳಿಗೆ ರೀಚ್ ಆಗ್ಬೇಕು. ಆ ಎನರ್ಜಿ ಸೆಲ್ಗಳಿಗೆ ರೀಚ್ ಆಗ್ಬಿಟ್ಟು ಅಲ್ಲಿ ನಿಮ್ಮ ಮೈಟೋಕಾಂಟ್ರಿಯಾ ಲೆವೆಲ್ಗಳು ಮತ್ತೆ ಸೆಲ್ಗಳ ಲೆವೆಲ್ ಅಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಅಲ್ಲಿ ATP ರಿಲೀಸ್ ಆಗಿ ನಿಮಗೆ ಎನರ್ಜಿ ಸಿಗುತ್ತೆ, ಸ್ಟೆಮಿನಾ ಬರುತ್ತೆ. ಅವಾಗ ಸ್ಟಾಮಿನಾ ಬರುತ್ತೆ. ದೆನ್ ಯು ವೋಂಟ್ ಫೀಲ್ ಅಂದ್ರೆ ಟಯರ್ಡ್ ಅಂತ ಫೀಲ್ ಆಗೋದಿಲ್ಲ. ಯು ಫೀಲ್ ಎಂಥೂಸಿಯಾಸ್ಟಿಕ್, ಅಂದ್ರೆ ಅದು ಹಂಗೇನ್ರ ಆಗಿಲ್ಲ ಅಂದ್ರೆ ಟಯರ್ಡ್ ಆಗುತ್ತೆ, ಆಯಾಸ ಆಗುತ್ತೆ, ಯಾವ್ದಕ್ಕೂ ಹುಮ್ಮಸ್ ಇರೋದಿಲ್ಲ. ಆಮೇಲೆ ಯಾವಾಗ್ಲೂ ಮಲಗಬೇಕಪ್ಪ ಅನ್ಸುತ್ತೆ, ಮಲಗಿದ್ರು ಟಯರ್ಡ್ನೆಸ್ ಫೀಲ್ ಆಗ್ತಾ ಇರುತ್ತೆ. ರೆಸ್ಟ್ ತಗೊಂಡು ಈ ಒಂದು ಎಲ್ಲವೂ ಒಂದು ಕಾರಣ ಅಂತ ಅಂದ್ರೆ ಈಗಿನ ನ್ಯೂಟ್ರಿಷನ್ ಮತ್ತೆ ಸ್ಟ್ರೆಸ್ ಮತ್ತೆ ಈಗಿನ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಖಂಡಿತ ಖಂಡಿತ. ಇದನ್ನ ನಾವು ಆಯುರ್ವೇದದಲ್ಲಿ ಹೇಗೆ ಡಿಫ್ರೆಂಟ್ ಆಗಿ ನೋಡಬಹುದು ಸರ್? ಅಂದ್ರೆ ಆಯುರ್ವೇದದಲ್ಲಿ ಇದಕ್ಕೆ ಸೊಲ್ಯೂಷನ್ಸ್ ಇದೆಯಾ? ನಮ್ಮ ಆಯುರ್ವೇದ ಪ್ರಕಾರ ಹಿಂಗೆ ಒಂದು ಎನರ್ಜಿ ಅಂತ ಬಂದಾಗ ನಾವು ಒಂದು ಬ್ರಾಂಚ್ ರಸಾಯನ ಅಂತ ಹೇಳ್ಬಾರ್ದು. ನಮ್ಮಲ್ಲಿ ಒಂದೊಂದು ಬ್ರಾಂಚ್ಗಳು ಬರ್ತವೆ, ಡಿಫ್ರೆಂಟ್ ಬ್ರಾಂಚಸ್ ಅಂತ ಹೇಳಿ. ರಸಾಯನ ಮತ್ತು ವಾಜೀಕರಣ ಅಂತ ಹೇಳಿ ಒಂದು ಸ್ಪೆಷಾಲಿಟಿ. ರಸಾಯನ ವಾಜೀಕರಣ ಅಂತ ಅಂದ್ರೆ ಓವರ್ ಆಲ್ ಸ್ಟ್ರೆಂತ್ ಆಫ್ ದ ಬಾಡಿ. ಓಕೆ, ಈಗ ವಾಜೀಕರಣ ಅಂದ ತಕ್ಷಣ ಓನ್ಲಿ ಸೆಕ್ಸುವಲ್ ಎನರ್ಜಿ ಇಂಪ್ರೂವ್ ಮಾಡೋದು ಅಂತ ಅನ್ಕೊಂಡ್ರೆ, ಓವರ್ ಆಲ್ ಸರ್ವ ಧಾತುಗಳ ಏನಂದ್ರೆ ಪೋಷಣೆ ಮಾಡಿ ಮತ್ತೆ ಬೇರೆ ಆರ್ಗನ್ಸ್ ಗಳನ್ನ ರಿಜ್ಯುವಿನೇಟ್. ರಸಾಯನ ಅಂದ್ರೆ ರಿಜ್ಯುವಿನೇಷನ್ ಆಫ್ ಹೋಲ್ ಬಾಡಿ.
ಬಾಡಿ ಅಂಡ್ ಇಟ್ಸ್ ಆರ್ಗನ್ಸ್ ಮತ್ತೆ ಸೆಲ್ಸ್. ಓಕೆ, ಅಂದ್ರೆ ದೇಹದ ಆರ್ಗನ್ಸ್ ಗಳಿಗೆ ಚೈತನ್ಯವನ್ನು ಕೊಡುವಂತದ್ದೇ ರಸಾಯನ ಅಂತ ಹೇಳ್ಬೇಕು. ಚೈತನ್ಯ ಮತ್ತು ಪೋಷಣೆಯನ್ನು ಕೊಡುವಂತದ್ದು ರಸಾಯನ ಅಂತ ಹೇಳಿ. ಸೊ ನಮ್ಮ ರಸಾಯನ ಪ್ರಕಾರ ನಮ್ದು ನಾವ್ ಯಾವಾಗ ಅವರಿಗೆ ಎನರ್ಜಿ ಕಮ್ಮಿ ಅಂತ ಅನ್ಸುತ್ತೋ ರಸಾಯನ ಆಹಾರ ಪದ್ಧತಿ, ರಸಾಯನ ಚಿಕಿತ್ಸಾ ಪದ್ಧತಿಗಳನ್ನ ಅಳವಡಿಕೆ ನಮ್ಮಲ್ಲಿ. ಅದೇ ನಾ ಹೇಳಿದಂಗೆ ರಸಾಯನ ಪ್ರಾಪರ್ಟಿ ಇರುವಂತ ಅನೇಕ ಗುಣಗಳಿರುವಂತ ಅನೇಕ ಗಿಡಮೂಲಿಕೆಗಳು, ಆ ಗಿಡಮೂಲಿಕೆಗಳನ್ನ ನಾವು ಕೊಡೋದ್ರ ಮೂಲಕ ಅವರಿಗೆ ಪರಿಹಾರ ಕಂಡ್ಕೊಳ್ಳಕ್ಕೆ ಹೆಲ್ಪ್ ಮಾಡ್ತೀವಿ. ಸರ್, ಇವಾಗ ಮಾತಾಡ್ತಾ ಹೇಳ್ತಾ ಇದ್ದೆ ನಾನು ಆಗ್ಲೇ, ಈ ಕ್ವಿಕ್ ರಿಲೀಫ್ ಅನ್ನುವಂತಹದ್ದು ಅಥವಾ ಬೇಗ ನನಗೆ ಆರಾಮಾಗ್ಬಿಡ್ಬೇಕು ಅನ್ನುವಂಥದ್ದು ಅಥವಾ ಬೇಗ ನನಗೆ ಎನರ್ಜಿ ಸಿಕ್ಬಿಡ್ಬೇಕು ಅನ್ನುವಂತಹ ಒಂದು ಭರದಲ್ಲಿ ಇವಾಗ ತುಂಬಾ ಹೇಳ್ತಾ ಇದ್ದೆ ನಾನು. ಎನರ್ಜಿ ಡ್ರಿಂಕ್ಸ್ ಇರ್ಬೋದು ಅಥವಾ ಈ ಸಪ್ಲಿಮೆಂಟರೀಸ್ ಅಂದ್ರೆ ಇನ್ಸ್ಟೆಂಟ್ ಸಪ್ಲಿಮೆಂಟರೀಸ್ ಇರ್ಬೋದು, ಆ ತರದೆಲ್ಲ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಹೇಗೆ ವರ್ಕೌಟ್ ಆಗುತ್ತೆ ಅಥವಾ ಇದು ವರ್ಕೌಟ್ ಆಗುತ್ತಾ? ನಿಮ್ಗೆ ಇನ್ಸ್ಟೆಂಟ್ ಶಕ್ತಿ ಸಿಗಬೇಕಂದ್ರೆ ಅದು ಇನ್ಸ್ಟೆಂಟ್ ಆಗೇ ಇರುತ್ತೆ, ಅಷ್ಟು ಟೆಂಪರರಿ ಆಗಿರುತ್ತೆ. ಮೋಸ್ಟ್ಲಿ ವಾಟ್ ಯುವರ್ ಡ್ರಿಂಕ್ಸ್ ನೀವಂತ ಅಂದಿರಲ್ಲ, ಅವೆಲ್ಲ ಸ್ವಲ್ಪ ಗ್ಲೂಕೋಸ್ ಇರುತ್ತೆ. ನೀವು ಯಾವಾಗ ಪರ್ಸನ್ ಗೆ ಗ್ಲೂಕೋಸ್ ಕೊಡ್ತೀರಾ ಆ ಟೈಮಲ್ಲಿ ಸೆಲ್ಯುಲರ್ ಗ್ಲೂಕೋಸ್ ಲೆವೆಲ್ ಸಿಕ್ಕಾಗ ಸ್ವಲ್ಪ ನಿಮ್ಗೆ ಶಕ್ತಿ ಬಂದಂಗ ಆಗ್ಬಹುದು, ಶಕ್ತಿಹೀನರಾದಾಗ ಶಕ್ತಿ ಬಂದಂಗ. ಈಗ ನಾವು ಒಂದು ತಟ್ಟೆ ಊಟ ಮಾಡ್ತೀವಿ ಅಂದ್ರೆ ಗ್ಲೂಕೋಸ್ 1 ಟೀ ಸ್ಪೂನ್ ಆಗುತ್ತೆ, ಅಷ್ಟೇ ಸಾಕು ನಮಗೆ. ಅದು ತುಂಬಾ ಅತಿಯಾಗಿ ಹೋದ್ರೆ ಶೇಖರಣೆ ಆಗ್ತಾ ಹೋಗುತ್ತೆ, ಅಂದ್ರೆ ಗ್ಲೂಕೋಸ್ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ನಿಮಗೆ ಒಬ್ಯಾಸಿಟಿ ಕಟ್ಟಿಟ್ಟ ಬುತ್ತಿ. ಅರ್ಥ ಆಯ್ತಾ? ಹೋಗಿ ಮತ್ತೊಂದು ಮಾಡ್ಕೊಂಡಂಗ ಆಗುತ್ತೆ. ಸೊ ಹೀಗಾಗಿ ಸಪ್ಲಿಮೆಂಟ್ ಅಂತಂದ್ರೆ ತುಂಬಾ ಓವರ್ ನ್ಯೂಟ್ರಿಷನ್ ಆಗ್ಬಾರ್ದು, ಅಂದ್ರೆ ಅದರಿಂದಾಗಿ ಸುಮ್ನೆ ಬೆನಿಫಿಟ್ ಸಿಗದೆ ಇರೋದಿಲ್ಲ, ಅದು ಬಂದ್ಬಿಟ್ಟು ಮತ್ತೆ ಬಾಡಿಯಲ್ಲಿ ಅಕ್ಯುಮುಲೇಷನ್ ಮಾಡ್ಕೊಂಡು ಹ್ಯಾಸ್ ಅ ಟಾಕ್ಸಿನ್ ಆಗಿ ಮತ್ತೆ ನಮ್ಮಲ್ಲಿ ಬಿಲ್ಡ್ ಮಾಡಬಾರ್ದು. ಹಾಗಾಗಿ ಆ ತರದ ಒಂದು ಟೆಂಪರರಿ ಸೊಲ್ಯೂಷನ್ ಆಪ್ಟ್ ಮಾಡ್ಕೊಳ್ಳೋದು ಒಳ್ಳೆ ಮೆಥಡ್ ಅಲ್ಲ. ಹೆಸರು ಹೇಳೋ ತರ ಕಾಲಿಕ ಅಂದ್ರೆ ಆ ಟೈಮಲ್ಲಿ ಮಾತ್ರ ಅದು ಎನರ್ಜಿ ಕೊಟ್ಟು ಮತ್ತೆ ಹೊಳ್ಳಿ ಯಥಾಸ್ಥಿತಿಗೆ ಬರುತ್ತೆ. ಸೊ ಯಥಾಸ್ಥಿತಿಗೆ ಬರೋದ್ರಿಂದ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾ ಇದೀರಾ ಸರ್? ಅದೇ ನಿಮಗೆ ಅಲ್ಲಿ ಬೆನಿಫಿಟೆಡ್ ಫಾರ್ ಇನ್ಸ್ಟೆಂಟ್ ಟೈಮ್, ನಾಟ್ ಪರ್ಮನೆಂಟ್. ಓಕೆ ಸರ್, ಹಾಗೆ ಈಗ ಮುಂದುವರಿತಾ ಇವಾಗ ಶಿಲಾಜಿತ್ ಬಗ್ಗೆ ಎಲ್ರು ಕೇಳಿಯೇ ಇರ್ತಾರೆ ಆಲ್ಮೋಸ್ಟ್. ಶಿಲಾಜಿತ್ ಅನ್ನೋದನ್ನ ನಾವೆಲ್ಲೋ ಒಂದ್ ಕಡೆಗೆ ಆಲ್ಮೋಸ್ಟ್ ಎಲ್ರು ಶಿಲಾಜಿತ್ ಬಗ್ಗೆ ಕೇಳಿಯೇ ಇರ್ತಾರೆ. ಸೊ ಈ ಶಿಲಾಜಿತ್ ಅಂದ ತಕ್ಷಣ ಎಲ್ಲೋ ಇದೊಂದು ಲೈಂಗಿಕ ಕ್ಷಮತೆಗೆ ಮಾತ್ರ ಸೀಮಿತ ಅನ್ನೋ ತರ ಪೋಟ್ರೆ ಆಗ್ಬಿಟ್ಟಿದೆ. ಅದನ್ನ ಬಿಟ್ಟು ಕೂಡ ಅದಕ್ಕೆ ಅನೇಕ ಬೆನಿಫಿಟ್ಸ್ ಗಳು ಕೂಡ ಇದೆ ಅಂತ ನಾನು ಕೇಳಿದ್ದೆ. ನೀವ್ ಏನ್ ಹೇಳ್ತೀರಾ ಸರ್? ಇವಾಗ ಶಿಲಾಜಿತ್ ಅಂದ್ರೆ ಏನು, ಎಲ್ಲಿಂದ ಸಿಗುತ್ತೆ ಶಿಲಾಜಿತ್, ಏನ್ ಇದ್ರದ್ದು ಬೆನಿಫಿಟ್ಸ್ ಇದೆ ನಮ್ಮ ದೇಹಕ್ಕೆ? ಈಗ ಆಯುರ್ವೇದದ ಹರ್ಬ್ಗಳು ಹೇಗೋ ಹಾಗೆ ಒಂದು ಶಿಲಾಜಿತ್ ಸಹಿತ ಏನಂದ್ರೆ ಈಗ ಹಿಮಾಲಯ ಮೌಂಟೇನ್ ಗಳಲ್ಲಿ ಹೈ ಆಟಿಟ್ಯೂಡ್ ಅಲ್ಲಿ ರಾಕ್ಸ್ ಗಳಲ್ಲಿ ಇರುವಂತಹ ಒಂದು ರಸ ಅಂತ ಹೇಳೋದು. ಅದೇನಪ್ಪಾ ಅಂದ್ರೆ ಆಗಿನ ಕಾಲದಲ್ಲಿ ಮರಗಳೆಲ್ಲ ಗಿಡಮೂಲಿಕೆ ಮರಗಳೆಲ್ಲ ಫಾಸಿಲ್ ಆಗಿ ಬಿದ್ದು ಅದರ ಎಕ್ಸ್ಟ್ರಾಕ್ಟೇ ಈ ಶಿಲಾಜಿತ್. ಓಕೆ, ಅದರ ಎಕ್ಸ್ಟ್ರಾಕ್ಟ್ ಶಿಲಾಜಿತ್ ಎಷ್ಟೋ ಸಾವಿರ ವರ್ಷಗಳಿಂದ ಇರಂತದ್ದು. ಈಗ ಆಗೋದಿಲ್ಲ, ಆತರ ಆಗ್ಬೇಕನ್ನೋದ್ರೆ ತುಂಬಾ ಇದಾಗಿ ಸೊ ಅಲ್ಲಿಂದ ಕಲೆಕ್ಟ್ ಮಾಡೋಂಥದ್ದು ಶಿಲಾಜಿತ್ ಅನ್ನೋದು ನಾವು ಆಯುರ್ವೇದಿಕ್ ಅಲ್ಲಿ ಒಂದು ಓನ್ಲಿ ಇದಕ್ ಮಾತ್ರ ಯೂಸ್ ಮಾಡೋದಿಲ್ಲ. ತುಂಬಾ ಸಮಸ್ಯೆಗಳಲ್ಲಿ, ಆರೋಗ್ಯ ಸಮಸ್ಯೆಗಳಲ್ಲಿ ಮತ್ತೆ ರೋಗಗಳಲ್ಲಿ ಮತ್ತೆ ಯಾವುದೇ ರೋಗಗಳನ್ನು ಬರುವ ಹಾಗೆ ತಡೆಗಟ್ಟಲು ಹಾಗೆ ಹ್ಯಾಸ್ ಅ ರಸಾಯನ ಅಂತ ಹೇಳಿದ್ರು. ಶಿಲಾಜಿತ್ ಇಸ್ ದ ಬೆಸ್ಟ್ ರಸಾಯನ ಡ್ರಗ್ ಅಂತ ಹೇಳ್ಬೋದು. ರಸಾಯನ ಅಂದ್ರೆ ರಿಜ್ಯುನೇಷನ್ ಯೂಸ್ ಮಾಡಂತ ಒಂದು ಪದಾರ್ಥ ಅಂತ ಹೇಳ್ತೀವಿ ಇದನ್ನ. ನಾವು ಇಲ್ಲಿ ಈಗ ಕಾಮನ್ ಆಗಿ ನೀವು ಸ್ಟಾಮಿನಾ ಮತ್ತೆ ಶಕ್ತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಆತರ ಎನರ್ಜಿ ಡ್ರಿಂಕ್ಸ್ ಅನ್ನೆಲ್ಲ ಬಿಟ್ಟು ಇಂತ ರಸಾಯನಗಳನ್ನು ಯೂಸ್ ಮಾಡೋದು ಒಳ್ಳೇದು. ಶಿಲಾಜಿತ್ ಇಸ್ ಒನ್ ಆಫ್ ದ ಗುಡ್ ರಸಾಯನ. ಓಕೆ ಸರ್, ಇವಾಗ ಶಿಲಾಜಿತ್ ಗಳಲ್ಲಿ ಇವಾಗ ರಾ ಶಿಲಾಜಿತ್ ಅಂತ ಕೂಡ ಸಿಗುತ್ತೆ, ಪ್ರೈಮ್ ವಿ ಶಿಲಾಜಿತ್ ಅಂತ ಸಿಗುತ್ತೆ. ರಾ ಶಿಲಾಜಿತ್ ನ ತಗೊಳ್ಬಾರ್ದು ಅಂತ ಎಲ್ಲೋ ಒಂದ್ ಕಡೆ ನಾನು ಕೇಳಿರೋದಿತ್ತು. ಯಾಕೆ ಈ ರಾ ಶಿಲಾಜಿತ್ ನ ತಗೋಬಾರ್ದು ಅಥವಾ ನಾರ್ಮಲ್ ಶಿಲಾಜಿತ್ ನ ತಗೊಳ್ಬಾರ್ದು? ರಾ ಮೆಟೀರಿಯಲ್ ಸಿಗೋದು ನೇಚರ್ ಇಂದ, ಅದನ್ನ ನಮ್ಗೆ ಅಂದ್ರೆ ನಮ್ಮ ದೇಹಕ್ಕೆ ಹೇಗೆ ಬೇಕು ಅನ್ನೋದಕ್ಕೆ ಆಯುರ್ವೇದ ಪದ್ಧತಿಗಳಲ್ಲಿ ಅದನ್ನ ಶೋಧನ ಅಂತ ಬರುತ್ತೆ. ಅಂದ್ರೆ ಔಷಧಿಗಳನ್ನ ಶೋಧನ ಮಾಡಿಬಿಟ್ಟು ಅದನ್ನ ನಾವು ಆ ಶೋಧಿತ ವರ್ಗವನ್ನ ನಾವು ತಗಂತೀವಿ. ಅದರಲ್ಲಿ ತುಂಬಾ ಟೈಪ್ಸ್ ಇದಾವೆ ಶಿಲಾಜಿತ್ ಗಳಲ್ಲಿ. ಅದರಲ್ಲೂ ಗೋಮೂತ್ರ ಗಂಧಿ ಶಿಲಾಜಿತ್ ಅಂತ, ಅದು ನಾವು ಶ್ರೇಷ್ಠ ಅಂತಾನೆ ಹೇಳ್ತೀವಿ. ಆ ಗೋಮೂತ್ರ ಗಂಧಿ ಅಂದ್ರೆ ಅದನ್ನು ಸ್ಮೆಲ್ ಮಾಡಿದಾಗ ಒಂದು ಗೋಮೂತ್ರದ ಬರುತ್ತೆ, ಬಟ್ ಶೋಧನ ಮಾಡಿದ್ಮೇಲೆ ಅದು ಕಮ್ಮಿ ಆಗುತ್ತೆ. ಅದನ್ನ ಶುದ್ಧಿ ಮಾಡ್ಕೊಂಡ್ಬಿಟ್ಟು ಅದು ಆಯುರ್ವೇದ ಪ್ರಕಾರನೇ ಶುದ್ಧಿ ಮಾಡಿ ನೀವು ಪ್ರೈಮಿ ಅಂತ ಹೇಳಿರಲ್ಲ ಶೋಧಿತ ಶಿಲಾಜಿತ್, ಅದನ್ನ ನೀವು ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಸೊ ಅದು ಮತ್ತೆ ರೆಡಿ ಟು ಯೂಸ್ ಅಂತ. ಅಂದ್ರೆ ಇವಾಗ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಇವಾಗ ಈ ರಾ ಶಿಲಾಜಿತ್ ತಗೊಂಡ್ರೆ ಬೇಡದೇ ಇರುವಂತ ಖನಿಜಗಳು ಕೂಡ ಇಲ್ಲ. ರಾ ಶಿಲಾಜಿತ್ ತಗೊಳ್ಳೇಬಾರದು. ಓಕೆ, ಅದು ಇಟ್ಸ್ ನಾಟ್ ರೆಕಮೆಂಡೆಡ್ ಬೈ ಮೆಡಿಕಲ್. ಓಕೆ, ಸೊ ಅದಕ್ಕೆ ಇವಾಗ ಪ್ರೈಮ್ ವಿ ಅಂತ ಹೇಳಿದ್ರೆ ಅದನ್ನ ಕ್ಲಿನಿಕಲಿ ಪ್ರೂವ್ ಮಾಡಿರುವಂತಹ ಮೆಡಿಸಿನ್. ಕ್ಲಿನಿಕಲಿ ಪ್ರೂವ್ ಗಿಂತ ಅದು ಆಯುರ್ವೇದಿಕ್ ವೇ ಅಲ್ಲಿ ಶೋಧನವಾಗಿರುತ್ತೆ, ಅಂದ್ರೆ ಸ್ವಚ್ಛವಾಗಿರುತ್ತೆ. ಅದನ್ನ ನಮ್ಮ ದೇಹಕ್ಕೆ ಯೂಸ್ ಮಾಡೋಕೆ ಯೋಗ್ಯವನ್ನಾಗಿ ಮಾಡಿರ್ತಾರೆ. ಆ ತರದ ಶಿಲಾಜಿತ್ ಅನ್ನ ತಂದು ಮಾತ್ರ ಮಾಡಿರುವಂತಹ ಮೆಡಿಸಿನ್. ನಾ ಹೇಳಿದ್ನಲ್ಲ ಗೋಮೂತ್ರ ಗಂಧಿ ಶಿಲಾಜಿತ್ ಇರುತ್ತಲ್ಲ, ಅದು ಗುಡ್ ಪ್ರಾಪರ್ಟಿ ಶಿಲಾಜಿತ್. ಆ ಶಿಲಾಜಿತ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಆಯುರ್ವೇದ ತಜ್ಞರಿಂದ, ಅದು ಆಯುರ್ವೇದದ ವೇದಲ್ಲೇ ಅದನ್ನ ಶೋಧಿಸಿ ಮತ್ತೆ ಲ್ಯಾಬ್ ಅಲ್ಲಿ ಟೆಸ್ಟ್ ಗೆ ಒಳಪಡಿಸಬೇಕು. ಇದು ಹ್ಯೂಮನ್ ಇಂಟೇಕಿಗೆ ಪ್ರಮಾಣಕೃತವಾಗಿದೆಯೋ ಇಲ್ವಾ ಅಂತ ಅದನ್ನ NABL ಲ್ಯಾಬ್ಸ್ ಅಂತ ಇರ್ತವೆ. ಅಲ್ಲಿ ಪ್ರಮಾಣಕೃತವಾದ ಆದ್ಮೇಲೆ ಮಾತ್ರ ಅದು ಹ್ಯೂಮನ್ ಕನ್ಸಂಪ್ಷನ್ ಗೆ ಬರುತ್ತೆ. ಈ ಪ್ರೈಮಿ ಅಂದ್ರಲ್ಲ ಅದೆಲ್ಲ ಪ್ರೊಸೆಸ್ ಅನ್ನ ಮುಗಿಸಿ ಬಂದಿರುತ್ತೆ. ಸೊ ಕ್ಯಾನ್ ಅಂತದನ್ನೆಲ್ಲ ತಗೋಬಹುದು. ಬಿ ಬೆಟ್ರದು ಪ್ರೈಮ್ ವಿ ಶಿಲಾಜಿತ್ ಕೂಡ ಈ
NABL ಅಲ್ಲಿ ಟೆಸ್ಟ್ ಆಗಿರುವಂತಹದ್ದು, ಪ್ರೈಮ್ ವಿ ಶಿಲಾಜಿತನ ಬಳಸಿರುವಂತಹದ್ದು, ಮತ್ತೆ ಅನೇಕ ಮಿನರಲ್ಸ್ ಗಳನ್ನ ಕೂಡ ಹೊಂದಿರುವಂತಹದ್ದು. ಅದನ್ನ ಕೂಡ ತುಂಬಾ ಸೇಫ್ ಇದೆ, ಅದನ್ನ ಕೂಡ ತಗೊಳ್ಬಹುದು ಅಂತ. ಡೆಫಿನೆಟ್ಲಿ, ಯಾಕಂದ್ರೆ ಈ ಶಿಲಾಜತ್ತು ಅಂತಂದ್ರೆ ಮೇನ್ ಆಗಿ ಅದ್ರದ್ದು 60 to 70% ಫೋಲಿಕ್ ಆಸಿಡ್ ಇರುತ್ತೆ. ಹೌದು ಈ ಫೋಲಿಕ್ ಆಸಿಡ್ ಏನ್ ಮಾಡುತ್ತೆ ಅಂದ್ರೆ ಮೇನ್ ಸೆಲ್ಯುಲಾರ್ ಎನರ್ಜಿನ ಅಂದ್ರೆ ಮೈಟ್ರೋಕಾಂಡ್ರಿಯಲ್ ಎನರ್ಜಿನ ಎನ್ಹಾನ್ಸ್ ಮಾಡಿ ಅದೇನ್ ಮಾಡುತ್ತೆ ಅಂದ್ರೆ ATP ರಿಲೀಸ್ ನ ಚೆನ್ನಾಗಿ ವೆನ್ ಯು ಆರ್ ಗೆಟಿಂಗ್ ಅ ಗುಡ್ ATP ಅವಾಗ ಎನರ್ಜಿ ಚೆನ್ನಾಗಿ ಇದಾಗುತ್ತೆ, ಸೆಲ್ಯುಲಾರ್ ಎನರ್ಜಿ ಜಾಸ್ತಿ ಬರುತ್ತೆ. ವೆನ್ ಯು ಗೆಟ್ ಅ ಗುಡ್ ಸೆಲ್ಯುಲಾರ್ ಎನರ್ಜಿ ಅವಾಗ ನಿಮಗೆ ಏನಾಗುತ್ತೆ ಅಂದ್ರೆ ಸೆಲ್ಸ್ ವಿಲ್ ಬಿ ಹ್ಯಾಪಿ. ಸೊ ದೇ ಯೂಸ್ ಟು ಥಿಂಕ್ ದಟ್ ಐ ಆಮ್ ರೆಡಿ ಟು ವರ್ಕ್ ಅಂತ. ಹಂಗೆ ದೇ ವಿಲ್ ಗೆಟ್ ಎಂಥೂಸಿಯಾಸಮ್, ದೇ ವಿಲ್ ಗೆಟ್ ಅ ಗುಡ್ ಮೆಮೊರಿ, ದೇ ವಿಲ್ ಗೆಟ್ ಆ ಒಂದು ಇದರಿಂದ ಚಾರ್ಮ್ ಬರುತ್ತೆ, ವರ್ಣ್ಯ ಆಗುತ್ತೆ. ಓಕೆ, ವರ್ಣ್ಯ ಅಂದ್ರೆ ಅದು ಚಾರ್ಮ್ ಬರುತ್ತೆ ಸ್ಕಿನ್ ಅಲ್ಲಿ. ಈ ತರ ಒಂದು ಸ್ಮೃತಿ, ಆರೋಗ್ಯ ಎಲ್ಲದೂ ಬರುತ್ತೆ. ಈಗ ನಾವು ರಸಾಯನದ ಚಿಕಿತ್ಸೆಗಳಲ್ಲಿ ನೋಡಿದಾಗ ಆಯುರ್ವೇದ ಪ್ರಕಾರ ರಸಾಯನ ಅಂತ ಅಂದ್ರೆ ಅದರಲ್ಲಿ ಮೇನ್ ಹೇಳತರದು ಅಂತಂದ್ರೆ ದೀರ್ಘಮಾಯು, ಬಲ, ಆರೋಗ್ಯಂ, ಸ್ಮೃತಿ, ಮೇಧ, ಮೆಮೊರಿ, ಸ್ಮೃತಿ, ಮೇಧ, ಅದನ್ನ ಕೊಡುವುದೇ ರಸಾಯನ. ಅದು ಡೆಫಿನೇಷನ್ ನಾವ್ ಹೇಳಿದ್ದಲ್ಲ, ಚರಕಾಚಾರ್ಯ ಹೇಳಿದ್ದ. ಅಂದ್ರೆ ಅದೇನೇನ್ ಮಾಡುತ್ತೆ ಅಂದ್ರೆ ದೀರ್ಘ ಆಯು ಕೊಡುತ್ತೆ. ದೀರ್ಘ ಆಯು ಹೆಂಗ್ ಕೊಡುತ್ತೆ ಅಂದ್ರೆ ಆರ್ಗನ್ಸ್ ನ ರೆಜ್ಯುನೇಟ್ ಮಾಡುತ್ತೆ, ಸೆಲ್ ನ ಮತ್ತೆ ರೆಜ್ಯುನೇಟ್ ಮಾಡುತ್ತೆ. ಹಾಗೆ ನಿಮ್ಗೆ ಸ್ಮೃತಿ ಮತ್ತೆ ಮೆಮೊರಿ ಪವರ್, ಮೇಧ ಅಂದ್ರೆ ನಿಮ್ಮ ಮೆಮೊರಿ ಪವರ್, ಸ್ಮೃತಿ ಅಂದ್ರೆ ಮತ್ತೆ ಸ್ಮರಣ ಶಕ್ತಿ, ಮೇಧ ಅಂದ್ರೆ ಮೆಮೊರಿ ಪವರ್, ಮತ್ತೆ ಮೇನ್ ಆಗಿ ನಿಮಗೆ ವರ್ಣ್ಯ ಅಂದ್ರೆ ಒಳ್ಳೆ ಸ್ಕಿನ್ ಸ್ಟ್ರಕ್ಚರ್ ಕೊಡುತ್ತೆ. ಯಾಕೆ ವರ್ಣ್ಯ ಆಗ್ತೀರಾ ಅಂದ್ರೆ ನಿಮ್ದು ಹೊಸದಾಗಿ ಸೆಲ್ಗಳೆಲ್ಲ ಎಲ್ಲಾ ಸ್ಕಿನ್ ಟಿಶ್ಯೂಸ್ ಇರ್ಬೋದು, ಎಲ್ಲ ಓವರ್ ಆಲ್ ಸೆಲ್ಸ್ ಹೇಳಿದ್ನಲ್ಲ ಅದು ಎಲ್ಲಾ ಧಾತುಗಳು, ರಸದಿಂದ ರಕ್ತಧಾತು. ಈ ಸ್ಕಿನ್ ಇಸ್ ಉಪಧಾತು ಆಫ್ ರಸಧಾತು. ಸ್ಕಿನ್ ಅಲ್ಲಿಂದ ಹಿಡಿದು ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ, ಆಮೇಲೆ ಲಾಸ್ಟ್ ಗೆ ಓಜಸ್ ಅನ್ನೋದು ಚೇಜಸ್ ಆಫ್ ಆಲ್ ದ ಧಾತುಸ್. ಅದೇ ಎನರ್ಜಿ. ಟೋಟಲಿ ಯು ವಿಲ್ ಬಿ ಗೆಟಿಂಗ್ ಬೆನಿಫಿಟೆಡ್ ಕಂಪ್ಲೀಟ್ಲಿ by giving the nutrition to all the dhatu, sarva dhatu. So ಅದರಿಂದಾಗಿ ನಿಮಗೆ ಬಲ ಸಿಗುತ್ತೆ, ಆರೋಗ್ಯ ಸಿಗುತ್ತೆ, ಮೇಧ ಸಿಗುತ್ತೆ, ಆಮೇಲೆ ವರ್ಣ್ಯ ಸಿಗುತ್ತೆ, ಆಮೇಲೆ ದೀರ್ಘ ಆಯು ಸಿಗುತ್ತೆ ನಿಮಗೆ. ಅದು ರಸಾಯನ. ಆ ಬೆನಿಫಿಟ್ಸ್ ಒಳ್ಳೆಯ ಶಿಲಾಜತ್ತು, ಪ್ಯೂರಿಫೈಡ್ ಶಿಲಾಜತ್ತಲ್ಲಿ ಪ್ರಾಪರ್ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಅದು ಸಿಗುತ್ತೆ ಅಂತ ಹೇಳ್ಬೋದು. ಸರ್, ಇವಾಗ ನಾವು ಮುಂಚೆಯಿಂದಾನು ಮಾತಾಡ್ತಾನೆ ಇದ್ವಿ, ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಇರಬಹುದು ಅಥವಾ ದಿನಚರಿ ಇರಬಹುದು ಅಥವಾ ನಮ್ಮ ಆಹಾರ ಪದ್ಧತಿಯಿಂದ ಕೂಡ ಇರಬಹುದು, ನಾವು ಅನೇಕ ವಿಚಾರಗಳನ್ನ ಹಿಂದೆ ಕೂಡ ಡಿಸ್ಕಷನ್ ಮಾಡಿದ್ವಿ. ಇವಾಗ ವೀಕ್ಷಕರಿಗೆ ಸರಳವಾಗಿ ಪ್ರೈಮ್ ವಿ ಶಿಲಾಜಿತ್ ನ ತಗೊಳ್ಳೋದ್ರಿಂದ ಏನೇನ್ ಬೆನಿಫಿಟ್ಸ್ ಸಿಗುತ್ತೆ ಓವರ್ ಆಲ್ ಆಗಿ, ಒಟ್ಟಾರೆಯಾಗಿ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಶೋಧಿತ ಒಂದು ಒಳ್ಳೆ ಮಾನದಂಡಗಳನ್ನು ಅನುಸರಿಸಿ ಪ್ರಿಪೇರ್ ಮಾಡಿದಂತ ಶಿಲಾಜತ್ತನ್ನ ತಗೊಳೋದ್ರಿಂದಾಗಿ ಅವರು ದೈನಂದಿನ ಶಕ್ತಿ ಅಂತ ಹೇಳ್ತೀವಲ್ಲ, ಓವರ್ ಆಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಹಾಗೆ ಅವರಿಗೆ ಮೆಮೊರಿ ಪವರ್ಸ್ ಜಾಸ್ತಿ ಆಗಿರುತ್ತೆ. ಆಮೇಲೆ ಅವತ್ತಿನ ದಿನ ಫುಲ್ ಕೆಲಸ ಮಾಡಿದ ಮೇಲೆ ಗೊತ್ತಾಗುತ್ತೆ ಅವರಿಗೆ ಸ್ಟಾಮಿನಾ ಚೆನ್ನಾಗಿರುತ್ತೆ. ಹಾಗೆ ಅವರು ವರ್ಕ್ ಆದ್ಮೇಲೂ ಸಹಿತ ಯಾವುದೇ ಟಯರ್ಡ್ನೆಸ್ ಇರೋದಿಲ್ಲ, ಅಂದ್ರೆ ಸುಸ್ತು ಅಥವಾ ಆಯಾಸ ಇರೋದಿಲ್ಲ. ಹಾಗೆ ಅವರಿಗೆ ಇನ್ನೂ ಅಂದ್ರೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಲು ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಮತ್ತೆ ಕಾನ್ಸಂಟ್ರೇಟ್ ಮಾಡಿ ಮತ್ತಷ್ಟು ವರ್ಕ್ ಮಾಡುವಂತ ಕೆಪಾಸಿಟಿ ಕೂಡ ಅಂದ್ರೆ ವರ್ಕಿಂಗ್ ಎಂಡೂರೆನ್ಸ್ ಜಾಸ್ತಿ ಆಗಿರುತ್ತೆ. ಸೊ ಓವರ್ ಆಲ್ ದೇ ವಿಲ್ ಫೀಲ್ ದ ಡಿಫರೆನ್ಸ್ ಆಫ್ ವಾಟ್ ಅಂದ್ರೆ ಅವರಿಗೆ ಅರ್ಲಿಯರ್ ಹೇಗಿತ್ತು ಮತ್ತು ಈಗ ಹೇಗಿದೆ ಅನ್ನೋದು ಅದು ಒಂದು ಕೋರ್ಸ್ ಆದ ತಕ್ಷಣ ಅವರಿಗೆ ದೇ ವಿಲ್ ಫೀಲ್ ಇಟ್. ಅಂದ್ರೆ ಎನರ್ಜಿ, ಓವರ್ ಆಲ್ ಎನರ್ಜಿ, ಯಾಕಂದ್ರೆ ಸರ್ವಧಾತು ಪೋಷಣೆ ಆಗಿರುತ್ತವೆ. ಆ ಸರ್ವಧಾತು ಪೋಷಣೆಗಳಿಂದ ಅವರ ಓಜಸ್ಸು ಸಹಿತ ಒಂದು ತೇಜಮಯ ಆಗಿರುತ್ತೆ. ಆ ತೇಜಮಯ ಓಜಸ್ಸಿಂದ ಅವರಿಗೆ ಎಲ್ಲಾ ಬೆನಿಫಿಟ್ ಪಾಸಿಟಿವ್ ಆಗಿ ಸಿಕ್ಕಿರುತ್ತೆ ಅಂತ ಅನ್ಸುತ್ತೆ. ಬಿ ಬೆಟರ್ ಪ್ರೈಮ್ ವಿ ಶಿಲಾಜತ್ ಇದು NABL ಸರ್ಟಿಫೈಡ್ ಇದೆ. ನಾವು ಹೇಳಿದ ಹಾಗೆ ಆಯುರ್ವೇದ ಪ್ರಕಾರನೇ ಮಾನದಂಡಗಳಿಂದ ಪ್ಯೂರಿಫೈ ಆಗಿ ಎಲ್ಲಾ ಟೆಸ್ಟ್ ಲ್ಯಾಬೊರೇಟರಿಗಳಲ್ಲಿ ಹೋಗಿರೋದ್ರಿಂದಾಗಿ ಈ ಒಂದು ಕ್ವಾಲಿಟಿ ನಾನು ಏನು ಮಾತಾಡಿದೆ ಅದು ಆ ಕ್ವಾಲಿಟಿ ಮತ್ತು ಆ ಒಂದು ಬೆನಿಫಿಟ್ಸ್ ನ ಈ ಬಿ ಬೆಟರ್ ಶಿಲಾಜತ್ ಕೊಡುತ್ತೆ. ಹಾಗಾಗಿ ಇದನ್ನ ತಗೊಳೋದು ನಿಮ್ಗೆ ಒಳ್ಳೆಯ ಬೆನಿಫಿಟ್ ಗೋಸ್ಕರ ತಗೊಬಹುದು ಅಂತ ಹೇಳಿ ನಾವು ಒಂದೆರಡು ಮಾತುಗಳನ್ನ ನೋಡಿದ್ರಲ್ವಾ. ಇಷ್ಟೊತ್ತವರೆಗೂ ನಾವು ಪ್ರೈಮ್ ವಿ ಶಿಲಾಜಿತ್ ಬಗ್ಗೆ ಅನೇಕ ವಿಚಾರಗಳನ್ನ ವೈದ್ಯರಿಂದ ತಿಳ್ಕೊಂಡ್ವಿ. ಇಲ್ಲಿ ನಾವು ಒಂದು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಮಗೆ ಈ ಸಮಸ್ಯೆಗೆ ಚಿಕಿತ್ಸೆಯನ್ನ ಯಾವ ರೀತಿ ಪಡ್ಕೊಳ್ಬೇಕು ಅನ್ನುವಂತ ಡಿಸಿಷನ್ ತಗೊಳ್ಳೋದು ತುಂಬಾ ಮುಖ್ಯ. ಅದರಲ್ಲಿ ಕ್ವಾಲಿಟಿ ಕೂಡ ಒಂದು ಎಲ್ಲ. ಇದು ಆಳವಾಗಿ ಆಯುರ್ವೇದ ಮೂಲದಿಂದ ನಮಗೆ ಎನರ್ಜಿಯನ್ನ ಉತ್ಪತ್ತಿ ಮಾಡುವಂತಹ ಒಂದು ಚಿಕಿತ್ಸೆ ಆಗಿದೆ. ಲೋ ಎನರ್ಜಿ ಅನ್ನುವಂತಹದ್ದು ಟಯರ್ಡ್ನೆಸ್ ಅನ್ನುವಂತಹದ್ದಲ್ಲ, ಇದು ಇನ್ನು ಅನೇಕ ಆಳವಾದ ಸಮಸ್ಯೆಗಳನ್ನ ಒಳಗೊಂಡಿದೆ. ಅದು ಲೋವರ್ ಎನರ್ಜಿ ಇರಬಹುದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬಹುದು, ಪೋರ್ ಸೆಲ್ಯುಲರ್ ಸಿಸ್ಟಮ್ ಕೂಡ ಇರಬಹುದು. ಬಿ ಬೆಟರ್ ನ ಪ್ರೈಮ್ ವಿ ಶಿಲಾಜಿತ್ ಇದಕ್ಕೆ ಒಂದು ಸಾಕ್ಷಿಯಾಗಿದೆ. ಈ ಪ್ರೈಮ್ ಬಿ ಬೆಟರ್ ಶಿಲಾಜಿತ್ ನಿಮ್ಮ ಎನರ್ಜಿ ಬೂಸ್ಟ್ ಮಾಡುತ್ತೆ ಹಾಗೂ ನಿಮ್ಗೆ ಶಕ್ತಿಯನ್ನ ತಂದ್ಕೊಡುತ್ತೆ ಮತ್ತು ದಿನವಿಡೀ ಲವಲವಿಕೆಯಿಂದ ಇರೋ ತರ ನೋಡ್ಕೊಳ್ಳುತ್ತೆ. ಇದು NABL ಲ್ಯಾಬ್ ಅಲ್ಲಿ ಟೆಸ್ಟ್ ಆಗಿದ್ದು 8 ಕ್ಲಿನಿಕಲ್ ಸ್ಟಡಿಗಳನ್ನ ಒಳಗೊಂಡಿದೆ. ಕ್ಲಿನಿಕಲಿ ಆಧಾರಿತವಾಗಿದ್ದು ಹಾಗೂ ಸೈನ್ಸ್ ಬ್ಯಾಕ್ ಗ್ರೌಂಡ್ ಹೊಂದಿರುವಂತಹ ಚಿಕಿತ್ಸೆ ಆಗಿದ್ದು ಇದು ತುಂಬಾ ಸೇಫ್ ಆಗಿರುವಂತಹ ಮೆಡಿಸಿನ್ ಆಗಿದ್ದು ಇದನ್ನ ನಾವು ಡೈಲಿ ಕೂಡ ಯೂಸ್ ಮಾಡುವಂತಹ ಮೆಡಿಸಿನ್ಸ್ ಆಗಿದೆ. ಕೊನೆಯದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇದು ಬರೀ ಎನರ್ಜಿ ಬೂಸ್ಟರ್ ಮಾತ್ರ ಅಲ್ಲ,
ಆಳವಾಗಿ ನಿಮಗೆ ಆಯುರ್ವೇದ ಮೂಲದ ಶಕ್ತಿಯನ್ನ ಚೈತನ್ಯವನ್ನ ಕೊಡುವಂತಹ ಚಿಕಿತ್ಸೆ ಬಿ ಬೆಟರ್ ಪ್ರೈಮಾ ವಿ ಶಿಲಾಜಿತ್. ಹಾಗಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಹಾಗೂ www.bebetter.com ಗೆ ಭೇಟಿ ನೀಡಿ.